ಅಲ್ಲ ನಿಮ್ಮನ್ನ ನೋಡ್ತಾ ಇದ್ರೆ ಸಾಕು ಬೇರೆ ಏನು ಬೇಡ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ತಪ್ಪಿಸ್ಕೊಳ್ತೆ ಅಲ್ವಾ ನೀನು. ಅಲ್ಲ ನಿನ್ ಪಕ್ಕದಲ್ಲಿದ್ರೆ ಸಾಕು, ಯಾಕೆಷ್ಟು ಭಯ ಪಡ್ತೀಯಾ? ಯಾಕೆ ಸಂಕೋಚ ನಿನಗೆ? ನಾನು ಹುಲಿನ ಸಿಂಹನ? ನಿನ್ ಇಷ್ಟಪಟ್ಟು ಮದ್ವೆ ಆಗಿರೋ ಹುಡುಗಿ ಕಣೋ ನಾನು, ನಿನ್ ಹೆಂಡತಿ ಕಣೋ ನಾನು. ಅಲ್ಲ ಮೊದ್ಲೆಲ್ಲ ಅದೇ ಲವರ್ಸ್ ಆಗಿದ್ದಾಗ ಚೆನ್ನಾಗಿ ಮಾತಾಡ್ಸ್ತಾ ಇದ್ದೆ, ಸ್ವೀಟ್ ಆಗಿ ಮಾತಾಡ್ಸ್ತಾ ಇದ್ದೆ. ಇವಾಗ ಏನಾಗಿದೆ ನಿನಗೆ? ಏನ್ ಬಂದಿರೋದು ನಿಂಗೆ ದೊಡ್ಡ ರೋಗ? ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ. ಸರಿ ಮಾಡು ಅಷ್ಟೇ, ಇವಾಗ ನಂಗೆ ಗೊತ್ತಿಲ್ಲ. ಹೆಂಗ್ರಿ ಸರಿ ಮಾಡೋದು? ಅದು ಸುಂದ್ರಿ ಮೇಡಮ್ ಅಂತ ಕರಿತಿದ್ದಲ್ವಾ? ಮೇಡಮ್ ಬೇಡ, ಸುಂದ್ರಿ ಅಂತ ಕರಿ. ಏನ್ರಿ ಇದು ಸಡನ್ ಆಗಿ ಈ ತರ ಎಲ್ಲ ಡಿಮ್ಯಾಂಡ್ ಇಡ್ತಾ ಇದ್ದೀರಾ? ಇವಾಗ ಏನು ಕರೀತ್ಯಾ ಕರಿಯಲ್ವಾ? ಆಗತ್ತಾ ಆಗಲ್ವಾ ಹೇಳು. ಈಗ ಕರಿತೀನಿ. ಇವತ್ತೇ ಕರೀತ್ಯಾ? ಸುಂದ್ರಿ. ಅದೇನದು ಸುಂದ್ರಿ? ಅದ್ಯಾಕಷ್ಟೊಂದು ತಡವರ್ಸ್ತಾ ಇದ್ಯಾ? ಯಾಕೆ ಇಷ್ಟೊಂದು ಸಂಕೋಚ ಅಂತೀನಿ. ಯಾಕೋ ಈ ನರ್ವಸ್ನೆಸ್? ಈ ಭಾಗಕ್ಕೆ ಯಾಕೆ ಮದ್ವೆ ಆಗ್ಬೇಕಾಗಿತ್ತು? ಬರ್ತಾ ಇರೋ ಕೋಪಕ್ಕೆ ನಿನ್ಗೆ. ಸರ್, ಕರ್ಕೊಂಬರ ಕೇಳಿದ್ರಲ್ಲ, ಬಂದಿದ್ದಾರೆ. ಪ್ಲೀಸ್ ಕಮ್. ಸರ್, ಇದೊಂದು ಆನ್ಲೈನ್ ಗೇಮ್ ಆ್ಯಪು. ಇದಕ್ಕೆ ಲೀಗಲಿ ಯಾವುದೇ ಥರದ ಪರ್ಮಿಷನ್ಸ್ ಇರಲ್ಲ ಸರ್. ಸೊ ನಾವೇನು ಮಾಡ್ಬೋದು ಅಂದರೆ, ಒಂದು ಡಮ್ಮಿ ಕಂಪ್ನಿನ ಓಪನ್ ಮಾಡಿ ಹಣ ಎಲ್ಲ ಈ ಕಂಪನಿಗೆ ಬರೋ ಥರ ಮಾಡ್ಬೋದು ಸರ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಜನ ದುಡ್ಡಾಕ್ತಾರೆ, ದುಡ್ಡಾಕಿ ಆನ್ಲೈನ್ ಗೇಮ್ನ ಆಡ್ತಾರೆ. ಆಮೇಲೆ ಆ ಹಣ ನೇರವಾಗಿ ನಮ್ಮ ಫಾರಿನ್ ಅಕೌಂಟ್ಗೆ ಹೋಗುತ್ತೆ. ಸೊ ಈಗ ಆಗೋದ್ರಿಂದ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆನೂ ಇರಲ್ಲ. ಟ್ಯಾಕ್ಸ್ ಫ್ರೀ ಆಗಿ ಕೋಟಿ ಹಣನ ನಾವು ರಿಸ್ಕ್ ಇಲ್ತಾನೆ ಸಂಪಾದನೆ ಮಾಡ್ಬೋದು ಸರ್. ಜಾಸ್ತಿ ಇನ್ವೆಸ್ಟ್ಮೆಂಟು ಇರಲ್ಲ, ನಾವು ಕೂತಲ್ಲೇ ದುಡ್ಡು ದುಡಿಬೋದು. ಯಾವತ್ತೋ ಒಂದಿನ ಗೌರ್ಮೆಂಟ್ ಅವ್ರು ಕಣ್ಬಿದ್ದು ಆ್ಯಪ್ ಬ್ಯಾನ್ ಆದ್ರೂ ನಮಗೇನು ಲಾಸ್ ಆಗಲ್ಲ ಸರ್. ಲಾಸ್ ಆಗೋದೆಲ್ಲ ಜನಗಳಿಗೆ ಮಾತ್ರ. ನಾವು ಕಳ್ಕೊಳ್ಳೋದಿಕ್ಕೆ ಏನು ಇರಲ್ಲ ಸರ್, ತುಂಬಾ ಲಾಭ ಇರುತ್ತೆ. ಅಲ್ಲ, ಪ್ರೆಸೆಂಟೇಷನ್ ಏನೋ ಚೆನ್ನಾಗಿದೆ, ಬಟ್ ಪ್ರಾಕ್ಟಿಕಲ್ ಇದು ವರ್ಕ್ ಆಗುತ್ತೆ ಅಂತೀರಾ? ಯಾಕಂದರೆ ಹೇಳೋದೊಂದು ಆಗೋದೊಂದು ಆ ರೀತಿ ಆಗಬಾರ್ದಲ್ಲ. ಇದು ಪಕ್ಕ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸರ್, ನಾವು ತುಂಬ ರಿಸರ್ಚ್ ಮಾಡಿನೇ ಈ ಆ್ಯಪ್ನ ರೆಡಿ ಮಾಡಿರೋದು ಸರ್. ಹೌದು ಸರ್, ಈ ಆ್ಯಪಲ್ಲಿ ರಿಸ್ಕ್ ಅನ್ನೋದೇ ಇಲ್ಲ. ಅವರು 6 ತಿಂಗಳಲ್ಲಿ ಮಾಡೋ ದುಡ್ಡು ನಾವು 1 ತಿಂಗಳಲ್ಲಿ ಮಾಡ್ಬೋದು. ಓಕೆ, ಗುಡ್. ಐ ಆಮ್ ಇಂಪ್ರೆಸ್ಡ್. ಇದ್ರ ಬಗ್ಗೆ ಮತ್ತೆ ನಾನು ನಿಮ್ಮನ್ನ ಕರೆಸ್ತೀನಿ. ಓಕೆ ಗುಡ್ಡು, ನೀ ಏನಾರು ಹೇಳು, ಇಲ್ಲಿ ನಾವೆಲ್ಲರೂ ಇದ್ದೀವಿ. ಹಂಗೆ ಮಕ್ಕಳನ್ನು ಕರ್ಕೊಂಬರ್ಬಾರ್ದಾಗಿತ್ತೇನ? ಅಯ್ಯೋ ಅಜ್ಜಿ, ಮಕ್ಳು ಇಲ್ದೇ ಇರೋದಕ್ಕೆ ನಾವೆಲ್ಲ ನೆಮ್ಮದಿಯಾಗಿರೋದು. ಅವ್ರೇನಾದ್ರೂ ಇದ್ದಿದ್ರೆ ಅದೇನು ಇದೇನು ಅದ್ಯಾಕೆ ಇದ್ಯಾಕೆ ಅಂತ ತಲೆ ತಿನ್ಬಿಟ್ರವ್ರು. ಸುಮ್ನಿರಿ. ಸುಮ್ನಿರ. ಮಕ್ಕಳು ಮನೆ ತುಂಬ ಓಡಾಡ್ಕೊಂಡಿರ್ಬೇಕು ಕಣೋ, ಚಂದ ನಗಿಸ್ತಾರೆ, ಕುಣಿತಾರೆ, ಹಾಡ್ತಾರೆ. ನೋಡ ಅಲ್ಲೆಲ್ಲ ಸೀಬೆಕಾಯಿ ಅಂತೆ, ನೆಲ್ಲಿಕಾಯಿ ಅಂತೆ, ಅದನ್ನ ತಿನ್ಕೊಂಡು ಖುಷಿಯಿಂದ ಇರ್ತಿದ್ವು. ನೋಡು, ಇನ್ನೊಂದ್ಸಲ ಬರುವಾಗ ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ಆಯ್ತಾಯ್ತು. ಹಂಗೆ ಆ ಪಾರ್ಥನ್ನು ಕರ್ಕೊಂಡು ಬಾರೋ, ಅವ್ನ ಈ ಕಡೆಗೆ ಬಂದೇ ಇಲ್ಲ. ನೋಡಿ ಒಂದ್ ಸ್ವಲ್ಪ ಸಂತೋಷ ಪಡ್ತಾನೆ. ಆಯ್ತು, ಹೇಳ್ತೀನಿ. ನೀನು ಅಲ್ಲಿ ಹೋಗಿ ಅಟೆಂಡೆನ್ಸ್ ಆಗದೆ ಇದ್ರೆ ಅಜ್ಜಿ ಕೋಲ್ ತಗೋತಾರೆ ಅಂತ. ಕೋಲ್ ಇನ್ ಬಯಕಾರ ಬಂದೇ ಬರ್ತಾರೆ. ಹಾಗೆ ಆನಂದಣ್ಣ ಅಪರ್ಣಕ್ಕ ಇದ್ದಿದ್ರು ಚೆನ್ನಾಗಿರ್ತಿತ್ತು. ಜಾಲಿಯಾಗಿ ಮಾತಾಡ್ಕೊಂಡಿರ್ತಾರೆ ಅಲ್ಲ? ಹೌದು ಕಣ, ಅವನು ಬರ್ಬೇಕಾಗಿತ್ತು. ಅವನು ಇದ್ದಿದ್ರೆ ಎಲ್ರಿಗೂ ತಮಾಷೆ ಮಾಡಿ ನಗಿಸ್ತಾ ಕಾಲ ಕಳಿತ್ ಬಿಡ್ತಿದ್ದ. ಅಜಯ್, ನಾವು ಬಂದ್ವಲ್ಲ. ಅಯ್ಯೋ,
ನೋಡಿ ನೆನೆದವರ ಮನದಲ್ಲಿ ಅಂತ ಎದುರುಗಡೆನೆ ಪ್ರತ್ಯಕ್ಷ ಆಗ್ಬಿಟ್ಟ ಯಾಕೋ ಬಂದೆ ಯಾಕೆ ಬಂದೆ ಏನು ಹಂಗೆ ನೋಡ್ತಾ ನಿಂತಿದ್ಯಾ ಮಗನೇ? ಅಪ್ಪ ತಂದೆ ಸ್ಥಾನದಲ್ಲಿ ಮದುವೆ ಮಾಡಿದ್ದೀನಿ. ಏಯ್ ಬೀಗ್ರು ಮರ್ಯಾದೆ ಇರಲಿ. ಇನ್ಫ್ಯಾಕ್ಟ್ ನೀನು ಕಾಲು ತೊಳೆದು ಪೂಜೆ ಮಾಡಿ ರೆಡ್ ಕಾರ್ಪೆಟ್ ಹಾಸಿ ಬನ್ನಿ ಬೀಗ್ರೆ ಅಂತ ಸ್ವಾಗತ ಕೋರ್ಬೇಕಾಯ್ತು ಗೊತ್ತಮ್ಮ? ಯಾಕೆ ಬ್ಯಾಂಡ್ ಸೆಟ್ ಬೇಡವಾ? ಪಟಾಕಿ ಹೇಳಿದ್ರೆ ಎಲ್ಲಾನು ತರಿಸ್ಬಿಡ್ತಾ ಇದ್ದೆ ಅಲ್ವೋ? ಕಾಲು ಒರೆಸ್ಕೊಳಕ್ ಅಲ್ಲೇ ಕಾರ್ಪೆಟ್ ಇತ್ತು, ನಿನಗೆ ರೆಡ್ ಕಾರ್ಪೆಟ್ ಬೇರೆ ಬೇಡ ನೋಡು, ಅದಕ್ಕೆ ತರಿಸ್ಲಿಲ್ಲ ಬಿಡ. ಏಯ್ ಏನು ಇಷ್ಟ ಅವಮಾನ ಮಾಡ್ತಾ ಇದ್ಯಾ? ನಡೆಯ ಹೋಗೋಣಲ್ಲೇ, ತಡ್ಕೊಳಕಲ್ಲ, ಬಾರಿ ಹೋಗೋಣ. ಅಯ್ಯೋ ಅಣ್ಣ 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 ಬಾರ್ನೋರೆ, ನೀವು ಹೀಗೆಲ್ಲ ಹೇಳೋದು ಸರಿ ಇಲ್ಲ. ಅವ್ರು ಇವಾಗ ಬರೀ ನಿಮ್ಮ ಫ್ರೆಂಡ್ ಮಾತ್ರ ಅಲ್ಲ, ಬೀಗ್ರು ಕೂಡ, ಅಂದ್ರೆ ನನ್ನ ಅತ್ತೆ ಮಾವ ಕೂಡ. ಅವರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲಪ್ಪ. ನೋಡ್ದ ಸೊಸೆ ನನ್ನ ಕಡೆ ಸಪೋರ್ಟ್ ಅಮ್ಮ. ಏಯ್ ಅವಳು ನೀನು ಸಪೋರ್ಟ್ ಮಾಡ್ತಾ ಇಲ್ಲ ಕಣೋ, ಕಾಲು ಎಳಿತಾ ಇದ್ದಾಳೆ. ಏನಾದರೂ ಸರಿ, ಒಟ್ಟು ಅವಳು ಹೇಳೋವಾಗ ನನಗೆ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಸೆಂಟೆನ್ಸ್ ಇತ್ತಲ್ಲ, ಅಷ್ಟು ಸಾಕಲ್ಲ. ಅಯ್ಯ ಬಲ್ ನನ್ನ ಮಗ ಕಣೋ, ದೋಸೆನ ಹೆಂಗದಂಗೆ ತಿರುಗಾಕ್ಬಿಡ್ತೀಯಲ್ಲ. ಹ್ಞೂನಮ್ಮ, ಹಂಗೆ ಇರಬೇಕು, ಇಲ್ಲ ಅಂದರೆ ಬಾಟ್ಲೆಲ್ಲ ಹಾಕೊಂಡು ಹುರಿದು ಮುಕ್ಬಿಡ್ತಾರೆ ಅಷ್ಟೇ. ಆಯ್ತು ಬಿಡು, ನನ್ನ ಡಾರ್ಲಿಂಗ್ ಮುಖ ನೋಡಿಕೊಂಡು ನಿನಗೆ ಇಲ್ಲಿರೋದಕ್ಕೆ ಓಕೆ ಅಂತ ಹೇಳ್ತೇನೆ. ಮಜಾ ಮಾಡ. ಓ ಯಾರ ಮುಖನ ನೋಡು, ಒಟ್ಟಿನಲ್ಲಿ ನನಗೆ ಸುಮ್ಮನೆ ಬಿಟ್ಬಿಡಪ್ಪ ಸ್ವಾಮಿ. ಗೆಳೆಯ, ಆಮೇಲೆ ನಾವಿಬ್ಬರೇ ಬಂದಿಲ್ಲಪ್ಪ, ಜೊತೆಗೆ ಇನ್ನೊಬ್ರಿಗೆ ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ. ಇನ್ಯಾರು ಬಂದಿದ್ದಾರೋ? ಬನ್ನಿ ಅಂಕಲ್.